2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ಕಣ್ಮರೆಯಾಗಲಿವೆ. ಶಾಕಿಂಗ್ ವಿಚಾರ ಬಹಿರಂಗ. ಹೌದು, ಟೆಕ್ ದೈತ್ಯ ಎಲಾನ್ ಮಸ್ಕ್ ನೀಡಿರುವ ಹೇಳಿಕೆ ಇಡೀ ಉದ್ಯಮದಲ್ಲಿ ಸಂಚಲನ ಮೂಡಿಸಿದೆ. 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ನಮ್ಮ ಕೈಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಎಂದು ಮಸ್ಕ್ ಹೇಳಿಕೊಂಡಿದ್ದಾರೆ. ಇದು ವಿಚಿತ್ರವೆನಿಸಬಹುದು, ಆದರೆ ಭವಿಷ್ಯದಲ್ಲಿ ಮಾನವರು ಎಐ ಆಧಾರಿತ ಸಾಧನಗಳನ್ನು ಬಳಸುತ್ತಾರೆ. ಅದು ಸ್ಮಾರ್ಟ್ ಫೋನ್ಗಳ ಅಗತ್ಯವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ನಾವು ಪ್ರಸ್ತುತ ಬಳಸುತ್ತಿರುವ ಸ್ಮಾರ್ಟ್ ಫೋನ್ಗಳು ನಿಜವಾದ ಸ್ಮಾರ್ಟ್ ಸಾಧನಗಳಲ್ಲ, ಬದಲಾಗಿ ಎಐ ವ್ಯವಸ್ಥೆಯ ಸೀಮಿತ ಭಾಗವಾಗಿದೆ ಎಂದಿರುವ ಮಸ್ಕ್, ಭವಿಷ್ಯದಲ್ಲಿ ಮಾನವರು ಬಳಸುವ ಗ್ಯಾಜೆಟ್ಗಳು ನೇರವಾಗಿ ಸರ್ವರ್ಗಳಿಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಮಾನವ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಇನ್ನು 5 ರಿಂದ 6 ವರ್ಷಗಳಲ್ಲಿ ತಂತ್ರಜ್ಞಾನದ ದಿಕ್ಕು ಬದಲಾಗುತ್ತದೆ. ಪಾಡ್ಕಾಸ್ಟ್ ಸಂದರ್ಶನವೊಂದರಲ್ಲಿ ಮಸ್ಕ್ ಮುಂದಿನ 5 ರಿಂದ 6 ವರ್ಷಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಬಗ್ಗೆ ನಮ್ಮ ಗ್ರಹಿಕೆ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ಹೇಳಿದರು. ಸಾಂಪ್ರದಾಯಿಕ ಡಿಸ್ಪ್ಲೇ ಆಧಾರಿತ ಸಾಧನಗಳನ್ನು ಧ್ವನಿ ಮತ್ತು ಯೋಜನೆ ಮೂಲಕ ಕಾರ್ಯನಿರ್ವಹಿಸುವ ಗ್ಯಾಜೆಟ್ಗಳಿಂದ ಬದಲಾಯಿಸಲಾಗುತ್ತದೆ ಎಂದು ಅವರು ನಂಬುತ್ತಾರೆ. ಭವಿಷ್ಯದ ಎಐ ತಂತ್ರಜ್ಞಾನವು ಎಷ್ಟು ಮುಂದುವರೆದಿದೆ ಎಂದರೆ ಅದು ಮಾನವನ ಅಗತ್ಯತೆಗಳು, ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ಇದರರ್ಥ ಫೋನ್ನಲ್ಲಿ ಬಟನ್ ಒತ್ತುವ ಅಗತ್ಯವಿಲ್ಲದೆಯೇ ನಿಮಗೆ ಏನು ಬೇಕು ಎಂದು ಅದು ಸ್ವಯಂ ಚಾಲಿತವಾಗಿ ಅರ್ಥ ಮಾಡಿಕೊಳ್ಳುತ್ತದೆ. 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ಕಣ್ಮರೆಯಾಗಲಿವೆ. ಶಾಕಿಂಗ್ ವಿಚಾರ ಬಹಿರಂಗ. ಹೌದು, ಟೆಕ್ ದೈತ್ಯ ಎಲಾನ್ ಮಸ್ಕ್ ನೀಡಿರುವ ಹೇಳಿಕೆ ಇಡೀ ಉದ್ಯಮದಲ್ಲಿ ಸಂಚಲನ ಮೂಡಿಸಿದೆ. 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ನಮ್ಮ ಕೈಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಎಂದು ಮಸ್ಕ್ ಹೇಳಿಕೊಂಡಿದ್ದಾರೆ. ಇದು ವಿಚಿತ್ರವೆನಿಸಬಹುದು, ಆದರೆ ಭವಿಷ್ಯದಲ್ಲಿ ಮಾನವರು ಎಐ ಆಧಾರಿತ ಸಾಧನಗಳನ್ನು ಬಳಸುತ್ತಾರೆ. ಅದು ಸ್ಮಾರ್ಟ್ ಫೋನ್ಗಳ ಅಗತ್ಯವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ನಾವು ಪ್ರಸ್ತುತ ಬಳಸುತ್ತಿರುವ ಸ್ಮಾರ್ಟ್ ಫೋನ್ಗಳು ನಿಜವಾದ ಸ್ಮಾರ್ಟ್ ಸಾಧನಗಳಲ್ಲ, ಬದಲಾಗಿ ಎಐ ವ್ಯವಸ್ಥೆಯ ಸೀಮಿತ ಭಾಗವಾಗಿದೆ ಎಂದಿರುವ ಮಸ್ಕ್, ಭವಿಷ್ಯದಲ್ಲಿ ಮಾನವರು ಬಳಸುವ ಗ್ಯಾಜೆಟ್ಗಳು ನೇರವಾಗಿ ಸರ್ವರ್ಗಳಿಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಮಾನವ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಇನ್ನು 5 ರಿಂದ 6 ವರ್ಷಗಳಲ್ಲಿ ತಂತ್ರಜ್ಞಾನದ ದಿಕ್ಕು ಬದಲಾಗುತ್ತದೆ. ಪಾಡ್ಕಾಸ್ಟ್ ಸಂದರ್ಶನವೊಂದರಲ್ಲಿ ಮಸ್ಕ್ ಮುಂದಿನ 5 ರಿಂದ 6 ವರ್ಷಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಬಗ್ಗೆ ನಮ್ಮ ಗ್ರಹಿಕೆ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ಹೇಳಿದರು. ಸಾಂಪ್ರದಾಯಿಕ ಡಿಸ್ಪ್ಲೇ ಆಧಾರಿತ ಸಾಧನಗಳನ್ನು ಧ್ವನಿ ಮತ್ತು ಯೋಜನೆ ಮೂಲಕ ಕಾರ್ಯನಿರ್ವಹಿಸುವ ಗ್ಯಾಜೆಟ್ಗಳಿಂದ ಬದಲಾಯಿಸಲಾಗುತ್ತದೆ ಎಂದು ಅವರು ನಂಬುತ್ತಾರೆ. ಭವಿಷ್ಯದ ಎಐ ತಂತ್ರಜ್ಞಾನವು ಎಷ್ಟು ಮುಂದುವರೆದಿದೆ ಎಂದರೆ ಅದು ಮಾನವನ ಅಗತ್ಯತೆಗಳು, ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ಇದರರ್ಥ ಫೋನ್ನಲ್ಲಿ ಬಟನ್ ಒತ್ತುವ ಅಗತ್ಯವಿಲ್ಲದೆಯೇ, 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ಕಣ್ಮರೆಯಾಗಲಿವೆ. ಶಾಕಿಂಗ್ ವಿಚಾರ ಬಹಿರಂಗ. ಹೌದು, ಟೆಕ್ ದೈತ್ಯ ಎಲಾನ್ ಮಸ್ಕ್ ನೀಡಿರುವ ಹೇಳಿಕೆ ಇಡೀ ಉದ್ಯಮದಲ್ಲಿ ಸಂಚಲನ ಮೂಡಿಸಿದೆ. 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ನಮ್ಮ ಕೈಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಎಂದು ಅದು ಸ್ವಯಂ ಚಾಲಿತವಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಶಾಕಿಂಗ್ ವಿಚಾರ ಬಹಿರಂಗ. ಹೌದು, ಟೆಕ್ ದೈತ್ಯ ಎಲಾನ್ ಮಸ್ಕ್ ನೀಡಿರುವ ಹೇಳಿಕೆ ಇಡೀ ಉದ್ಯಮದಲ್ಲಿ ಸಂಚಲನ ಮೂಡಿಸಿದೆ. 2030ರ ವೇಳೆಗೆ ಸ್ಮಾರ್ಟ್ ಫೋನ್ಗಳು ನಮ್ಮ ಕೈಯಿಂದ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಎಂದು ಮಸ್ಕ್ ಹೇಳಿಕೊಂಡಿದ್ದಾರೆ. ಇದು ವಿಚಿತ್ರವೆನಿಸಬಹುದು, ಆದರೆ ಭವಿಷ್ಯದಲ್ಲಿ ಮಾನವರು ಎಐ ಆಧಾರಿತ ಸಾಧನಗಳನ್ನು ಬಳಸುತ್ತಾರೆ. ಅದು ಸ್ಮಾರ್ಟ್ ಫೋನ್ಗಳ ಅಗತ್ಯವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ನಾವು ಪ್ರಸ್ತುತ ಬಳಸುತ್ತಿರುವ ಸ್ಮಾರ್ಟ್ ಫೋನ್ಗಳು ನಿಜವಾದ ಸ್ಮಾರ್ಟ್ ಸಾಧನಗಳಲ್ಲ, ಬದಲಾಗಿ ಎಐ ವ್ಯವಸ್ಥೆಯ ಸೀಮಿತ ಭಾಗವಾಗಿದೆ ಎಂದಿರುವ ಮಸ್ಕ್, ಭವಿಷ್ಯದಲ್ಲಿ ಮಾನವರು ಬಳಸುವ ಗ್ಯಾಜೆಟ್ಗಳು ನೇರವಾಗಿ ಸರ್ವರ್ಗಳಿಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಮಾನವ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಇನ್ನು 5 ರಿಂದ 6 ವರ್ಷಗಳಲ್ಲಿ ತಂತ್ರಜ್ಞಾನದ ದಿಕ್ಕು ಬದಲಾಗುತ್ತದೆ. ಪಾಡ್ಕಾಸ್ಟ್ ಸಂದರ್ಶನವೊಂದರಲ್ಲಿ ಮಸ್ಕ್ ಮುಂದಿನ 5 ರಿಂದ 6 ವರ್ಷಗಳಲ್ಲಿ ಸ್ಮಾರ್ಟ್ ಫೋನ್ಗಳ ಬಗ್ಗೆ ನಮ್ಮ ಗ್ರಹಿಕೆ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ಹೇಳಿದರು. ಸಾಂಪ್ರದಾಯಿಕ ಡಿಸ್ಪ್ಲೇ ಆಧಾರಿತ ಸಾಧನಗಳನ್ನು ಧ್ವನಿ ಮತ್ತು ಯೋಜನೆ ಮೂಲಕ ಕಾರ್ಯನಿರ್ವಹಿಸುವ ಗ್ಯಾಜೆಟ್ಗಳಿಂದ ಬದಲಾಯಿಸಲಾಗುತ್ತದೆ ಎಂದು ಅವರು ನಂಬುತ್ತಾರೆ. ಭವಿಷ್ಯದ ಎಐ ತಂತ್ರಜ್ಞಾನವು ಎಷ್ಟು ಮುಂದುವರೆದಿದೆ ಎಂದರೆ ಅದು ಮಾನವನ ಅಗತ್ಯತೆಗಳು, ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಮಸ್ಕ್ ಹೇಳಿದ್ದಾರೆ. ಇದರರ್ಥ ಫೋನ್ನಲ್ಲಿ ಬಟನ್ ಒತ್ತುವ ಅಗತ್ಯವಿಲ್ಲದೆಯೇ ನಿಮಗೆ ಏನು ಬೇಕು ಎಂದು ಅದು ಸ್ವಯಂ ಚಾಲಿತವಾಗಿ ಅರ್ಥ ಮಾಡಿಕೊಳ್ಳುತ್ತದೆ.